ಸ್ಯಾಂಡಲ್ವುಡ್ ನ ಫಸ್ಟ್ ಟಾಕಿ ಸಿನಿಮಾ ಇವತ್ತು ಕೇವಲ ಕಥೆ ಮಾತ್ರ. ಯಾಕಂದ್ರೆ ಅದನ್ನ ನೋಡಕ್ ಆಗಲ್ಲ. 1934 ಮಾರ್ಚ್ 3 ಆ ದಿನ ಬೆಂಗಳೂರಿನ ಪ್ಯಾರಾಮೌಂಟ್ ಥಿಯೇಟರ್ ಅಲ್ಲಿ ಸತಿ ಸುಲೋಚನ ನಮ್ ಕನ್ನಡದ ಫಸ್ಟ್ ಟಾಕಿ ಸಿನಿಮಾ ರಿಲೀಸ್ ಆಯ್ತು. ಅಂಡ್ ಫಸ್ಟ್ ಹೇಗೆ ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಭಕ್ತ ಧ್ರುವ, ಆದ್ರೆ ಫಸ್ಟ್ ಸ್ಕ್ರೀನ್ ಮೇಲೆ ಬಂದಿದ್ದು ಸತಿ ಸುಲೋಚನ. 173 ಮಿನಿಟ್ಸ್ ರನ್ ಟೈಮ್, 40,000 ಬಜೆಟ್ ಅಂಡ್ ಎಕ್ಸಾಕ್ಟ್ ಕಲೆಕ್ಷನ್ ರೆಕಾರ್ಡ್ಸ್ ಇಲ್ಲ, ಆದ್ರೆ ಆ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಸಕ್ಸಸ್. ಫಸ್ಟ್ ಹೀರೋ ಸುಬ್ಬಯ್ಯ ನಾಯ್ಡು, ಹೀರೋಯಿನ್ ತ್ರಿಪುರಾಂಬ, ಡೈರೆಕ್ಟರ್ ವೈ.ವಿ. ರಾವ್. ಸತಿ ಸುಲೋಚನ ಕತೆ ರಾಮಾಯಣ ಯುದ್ಧದಲ್ಲಿ ಇಂದ್ರಜಿತ್ ಸಾವಿನ ನಂತರ ಈ ಸುಲೋಚನ ತನ್ನ ಪ್ರೀತಿ ಮತ್ತು ಪತಿವ್ರತೆಯ ಶಕ್ತಿಯಿಂದ ಕೊನೆಗೆ ಸತಿ ಆಗುವ ಟ್ರಾಜಿಕ್ ಕತೆ. ಆ ಟೈಮ್ ಪೀರಿಯಡ್ ಅಲ್ಲಿ ಪ್ರಾಪರ್ ಲೈಟಿಂಗ್ ಫೆಸಿಲಿಟೀಸ್ ಅನ್ನೋದು ಇರ್ಲಿಲ್ಲ. ನ್ಯಾಚುರಲ್ ಸನ್ಲೈಟ್ ಅಂಡ್ ರಿಫ್ಲೆಕ್ಟರ್ಸ್ ನ ಯೂಸ್ ಮಾಡಿ ಶೂಟ್ ಮಾಡಿದ್ರಂತೆ. ಸತಿ ಸುಲೋಚನ ಅಂದ್ರೆ 16ರಿಂದ 18 ಸಾಂಗ್ಸ್ ಅಂತ ಪ್ರತಿಯೊಬ್ರು ಅನ್ಕೊಂಡ್ರು. ಬಟ್ ಲೇಟರ್ ಒಂದು ಓಲ್ಡ್ ಗ್ರಾಮೋಫೋನ್ ರೆಕಾರ್ಡ್ ಸಿಕ್ತು. ಶಾಕ್ ಅಂದ್ರೆ ಅದರಲ್ಲಿ ಟೋಟಲಿ 30 ಸಾಂಗ್ಸ್ ಅನ್ನೋದು ಇತ್ತಂತೆ. ಆ ಟೈಮ್ ಅಲ್ಲಿ 30 ಸಾಂಗ್ಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮ್ಯಾಡ್ನೆಸ್ ಗುರು. ಇವತ್ತಿಗೆ 92 ವರ್ಷದ ಹಿಂದೆ ಇಷ್ಟೆಲ್ಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಈ ನಮ್ಮ ಕನ್ನಡ ಮಣ್ಣಿನ ಸಿನಿಮಾದ ಕಂಪ್ಲೀಟ್ ಫೋಟೇಜ್ ಈಗ ನಮ್ಮ ಹತ್ರ ಇಲ್ಲ. ಸ್ಯಾಡೆಸ್ಟ್ ಟ್ರೂತ್. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್? ಅಂಡ್ ನೀವು ನೋಡಿದ ಫಸ್ಟ್ ಕನ್ನಡದ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಂಡ್ ನಾವು 100 days 100 ಚಾಲೆಂಜ್ ಅಲ್ಲಿ ಇದೀವಿ. ಇವತ್ತು ಡೇ 27 ಅಂಡ್ ನೀವೇನಾದ್ರೂ ನಮ್ಮ ಪೇಜ್ ನ ಸಪೋರ್ಟ್ ಮಾಡಬೇಕು ಅಂದ್ರೆ ಜಸ್ಟ್ ಫಾಲೋ ಮಾಡ್ಕೊಳ್ಳಿ. ಲವ್ ಯು ಸಿಗ್ತೀನಿ. ಅಪ್ಪಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.